ಫ್ರೆಂಡ್ಸ್, ಕಳೆದ 13 ದಿವಸಗಳಿಂದ ಪೋಕೋ ಎಕ್ಸ್ ನನ್ನ ಮೈನ್ ಡಿವೈಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. 2 ಸಿಮ್ ಕಾರ್ಡ್ಗಳನ್ನ ಹಾಕಿದ್ದೀನಿ. ಎಲ್ಲ ಫೋಟೋ, ವಾಟ್ಸಪ್, ಇನ್ಸ್ಟಾ ಎಲ್ಲ ನಾನು ಇದರನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಮೊದಲು 2 ದಿವಸ ಸ್ಮಾರ್ಟ್ ಫೋನ್ನ ಯೂಸ್ ಮಾಡಿದೆ. ತುಂಬ ಒಳ್ಳೆ ಫೋನ್ ಅನಿಸ್ತು. ಏನು ಕ್ಯಾಮ್ರಾ ಗುರು, ಏನು ಡಿಸ್ಪ್ಲೇ, ಬಿಲ್ಡ್ ಕ್ವಾಲಿಟಿ, ಬ್ಯಾಟ್ರಿ ಎಲ್ಲ ಸಖತ್ತಾಗಿದೆ. ಇದ್ರ ಬಗ್ಗೆ ತುಂಬ ವಿಷಯಗಳನ್ನ ತಿಳ್ಕೊಂಡೆ 2 ದಿವಸಗಳಲ್ಲಿ. ಯಾವಾಗ ಇದನ್ನು ನೆಕ್ಸ್ಟ್ 3ನೇ ದಿವಸದಿಂದ 10ನೇ ದಿವಸ ತನಕ ಯೂಸ್ ಮಾಡಿದೆ, ತುಂಬ ಇದರಲ್ಲಿ ನಾನು ಕೆಲವೊಂದು ವಿಷಯಗಳು ನನಗೆ ಇಷ್ಟ ಆಗಿಲ್ಲ. ಕೆಲವೊಂದು ವಿಷಯಗಳು ತುಂಬ ಚೆನ್ನಾಗಿದೆ, ಬಟ್ ಇದರಲ್ಲಿ ಬ್ಯಾಟ್ರಿ ತುಂಬ ಬೇಗ ಡ್ರೈನ್ ಆಗುತ್ತೆ. ಇನ್ನು ಕ್ಯಾಮ್ರಾದಲ್ಲಿ ಸೆಲ್ಫಿ ಕ್ಯಾಮ್ರಾಸ್ ಒಂದು ಚೆನ್ನಾಗಿಲ್ಲ. ಇಂಥ ಕೆಲವೊಂದು ವಿಷಯಗಳಿದೆ. ಸೊ ಈ ವಿಡಿಯೋನಲ್ಲಿ ನನ್ನ ಮನಸ್ಸಿನ ಮಾತುಗಳು, ನನ್ನ ಪ್ರಾಮಾಣಿಕ ರಿವ್ಯೂನ ನಿಮ್ಮ ಮುಂದೆ ಏನಿದೆ ಈ ಫೋನ್ ಬಗ್ಗೆ ಎಕ್ಸಾಕ್ಟ್ಲಿ ಅದನ್ನೇ ತಿಳಿಸ್ಕೊಡ್ತಾ ಇದ್ದೀನಿ. ಕನ್ನಡಿಗರಿಗೆ ಲೈಕ್ ಮಾಡಿ. ನಾನು ಈ ವಿಡಿಯೋನ ಮಾಡೋಕ್ಕೆ 2 ದಿವಸ ಟೈಮ್ ತೊಗೊಂಡಿದ್ದೀನಿ, ಪ್ಲಸ್ 15 ದಿವಸ ಯೂಸ್ ಮಾಡಿ ನಿಮಗೆ ಫುಲ್ ರಿವ್ಯೂ ಆ್ಯಕ್ಚುಲ್ ಆಗಿ ಏನಿದೆ ಅದನ್ನೇ ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ. ಲೈಕ್ಸ್ ಮಾಡೋದ್ರಿಂದ ನಮ್ಮ ವಿಡಿಯೋಗಳು ಇನ್ನಷ್ಟು ಜನರ ಹತ್ರ ತಲುಪುತ್ತೆ. ಸೊ ಕನ್ನಡಿಗರಿಗೆ ಲೈಕ್ ಇರಲಿ, ಸಪೋರ್ಟ್ ಇರಲಿ. ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಈ ಆನೆಸ್ಟ್ ರಿವ್ಯೂ ಬಗ್ಗೆ. ಟ್ರೈ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇದು ಫ್ರೆಂಡ್ಸ್, ಈ ಸ್ಮಾರ್ಟ್ ಫೋನ್ ಬ್ಯಾಟ್ರಿ ಜೊತೆ ನಂಗೆ ತುಂಬ ಒಂದು ದೊಡ್ಡ ಘಟನೆ ನಡೆಯಿತು. ತುಂಬ ಒಂದು ದೊಡ್ಡ ಅದ್ಭುತ ಕಾಮಿಡಿನ ಆಯಿತು ಅಂತ ಹೇಳ್ಕೋಬೋದು. ನಾನು ಈ ಫೋನ್ನ ರೆಡ್ಮಿ ನೋಟ್ 7 ಚಾರ್ಜೊಂದಿಗೆ ಚಾರ್ಜ್ ಮಾಡ್ತಾ ಇದ್ದೀನಿ. ಅದು 10 ವ್ಯಾಟ್ನ ಚಾರ್ಜರ್ ಇದೆ. ಈ ಸ್ಮಾರ್ಟ್ ಫೋನಲ್ಲಿ ನಿಮಗೆ 27 ಪವರ್ ಪರ್ ಬಾಕ್ಸಲ್ಲಿ ಕೊಡ್ತಾ ಇದ್ದಾರೆ. 10 ದಿವಸ ಹಾಗೆ ಚಾರ್ಜಿಂಗ್ ಮಾಡಿದೆ. ಯಾಕಪ್ಪ ಇಷ್ಟೊಂದು ಸ್ಲೋ ಆಗಿ ಚಾರ್ಜಿಂಗ್ ಆಗ್ತದೆ, ನನ್ನ ಫೋನಿನ ಪ್ರಾಬ್ಲಮ್ ಇದೆಯಾ ಅಂತ ನಾನು ವಿಡಿಯೋನಲ್ಲಿ ಹೇಳೋರಿದ್ದೆ. ಅಷ್ಟರಲ್ಲಿ ಮೊನ್ನೆ ನಾನು ಈ ಅಡಾಪ್ಟರ್ನ ಬಾಕ್ಸಲ್ಲಿ ನೋಡಿಕೊಂಡೆ. ಆವಾಗ ಅದರಿಂದ ಚಾರ್ಜಿಂಗ್ ಹಾಕಿದ್ರೆ 20% ಚಾರ್ಜಿಂಗ್ ಇತ್ತು. ನಾನು 40 to 45 ಮಿನಿಟ್ಸ್ ಚಾರ್ಜಿಂಗ್ ಹಾಕಿದ್ದೆ. ಆವಾಗ 80% ತನಕ ಅದು ಚಾರ್ಜಿಂಗ್ ಆಯಿತು. ಸೊ 1400 ರೂಪಾಯಿ ಪವರ್ ಅಡಾಪ್ಟರ್ ನಿಮಗೆ ಬಾಕ್ಸಲ್ಲಿ ಕೊಡ್ತಿದ್ದಾರೆ. ತುಂಬ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇಷ್ಟರಲ್ಲಿ ಇದರಲ್ಲಿ 120 ಹರ್ಟ್ಜ್ನ ಸ್ಕ್ರೀನ್ ಫೇಷನ್ ಕೊಡ್ತಾ ಇದ್ದಾರೆ. ಇದರಿಂದ ಬ್ಯಾಟ್ರಿ ಸ್ವಲ್ಪ ಬೇಗ ನಿಮಗೆ ಡ್ರೈನ್ ಆಗೋಕ್ಕೆ ಶುರು ಆಗುತ್ತೆ. ಗೇಮನ್ನು ಆಟ ಆಡಬೇಕಾದ್ರೆ, ವಿಡಿಯೋ ನೋಡಬೇಕಾದ್ರೆ ಮಾತ್ರ ಯೂಸ್ ಮಾಡ್ಕೋಬೋದು. ಬಟ್ ಅದರ್ವೈಸ್ ನಾರ್ಮಲ್ ಯೂಸರ್ಸ್ಗೆ ನೀವು 60 ಹರ್ಟ್ಸ್ ಆಪ್ಷನ್ ಕೂಡ ಇದೆ. ಅದನ್ನು ಎನೇಬಲ್ ಮಾಡಿಕೊಂಡು ಅದನ್ನು ಇಟ್ಕೊಳ್ಳಿ. ಒಂದು ಒಳ್ಳೆ ಬ್ಯಾಟ್ರಿ ಲೈಫ್ನ ಈ ಫೋನಲ್ಲಿ ಕೂಡ ನಾನು ನೋಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಪೋಕೋ X2ಗಿಂತ ಮುಂಚೆ ರೆಡ್ಮಿ ನೋಟ್ 7ನ ಯೂಸ್ ಮಾಡ್ತಿದ್ದೆ. ಇದ್ರ ಬಿಲ್ಡ್ ಕ್ವಾಲಿಟಿ ಲೈಟ್ ವೇಟ್, ಸ್ಲಿಮ್ ಮತ್ತು ತುಂಬ ಕಾಂಪ್ಯಾಕ್ಟ್ ಆಗಿ ನನ್ನ ಕೈಯಲ್ಲಿ ತುಂಬ ಫಿಟ್ ಆಗಿ ಕೊಡ್ತಿತ್ತು. ಒನ್ ಹ್ಯಾಂಡಲ್ಲಿ ಇದನ್ನು ಆರಾಮಾಗಿ ಈಸಿಯಾಗಿ ಯೂಸ್ ಮಾಡ್ಬೋದಿತ್ತು. ಬಟ್ ಯಾವಾಗ ಪೋಕೋ X2ನ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ, ಈ ಸ್ಮಾರ್ಟ್ಫೋನ್ ಮೊದಲು 2 ದಿವಸ ಏನು ಗುರು ಈ ರೀತಿ ಅನಿಸ್ತು, ಕೈಯಲ್ಲಿ ತುಂಬ ಫಿಟ್ ಆಗಿತ್ತು. ಬಟ್ 3ನೇ ದಿವಸಕ್ಕೆ ಜಿಮ್ಮಲ್ಲಿ ಏನೋ ಡಂಬಲ್ ಹಿಡಿದಿದ್ದೀನಿ ಈ ರೀತಿ ಫೀಲ್ ಆಯಿತು. ಜೋಕ್ ಮಾಡ್ತಾ ಇದ್ರಿ. ಖಂಡಿತ ಇದು ಸ್ವಲ್ಪ ಹೆವಿ ಇದೆ. ಒನ್ ಹ್ಯಾಂಡ್ ಯೂಸರ್ಸ್ಗೆ ಬಟನ್ಸ್ಗಳನ್ನ ಪ್ರೆಸ್ ಮಾಡೋಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಇದ್ರ ಬಿಲ್ಡ್ ಕ್ವಾಲಿಟಿ ಸಖತ್ ಹೆವಿ ಇದೆ. ಸೊ ಹಾಗಾದರೆ ಅಸಲಿ ಸತ್ಯ ಈಗ ಶುರುವಾಗತ್ತೆ. ಸೊ ಫ್ರೆಂಡ್ಸ್, ಮೊದಲಿಗೆ ನಮ್ಮ ಸ್ಮಾರ್ಟ್ ಫೋನ್ ಮೇಲೆ ಏನಾದರೂ ಸ್ಕ್ರ್ಯಾಚಸ್ ಇದೆಯಾ ನೋಡೋಣ. ಹತ್ತಿರದಿಂದ ಕಾಣಿಸ್ತಾ ಇರ್ಬೋದು. ಏನು ಸ್ಕ್ರ್ಯಾಚಸ್ ನಿಮಗೆ ಅಲ್ಲಿ ಇದ್ರ ಮೇಲೆ ಕಾಣಿಸ್ತಾ ಇಲ್ಲ. ಸೊ ಮೊದಲಿಗೆ ಕೀಯಿಂದ ಶುರು ಮಾಡೋಣ. ಆಯಿತಾ, ನಾನು ತುಂಬ ಜೋರಾಗಿ ಇದ್ರ ಮೇಲೆ ಆಗ್ತಾ ಇದ್ದೀನಿ. ಆದರೂ ಏನು ನಿಮಗೆ ಫೀಲ್ ಆಗ್ತಿಲ್ಲ. ಆಯಿತಾ, ಇದು ಫೀವರ್ ಗ್ಲಾಸ್, ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ನೋಡ್ತಾ ಇದ್ದೀನಿ. ಸೊ ಕೀನ ನೋಡ್ಕೋಬೋದು. ಮುಂದೆ ಕೂಡ ಆಗ್ತಾಯಿಲ್ಲ. ಇದು ಸೆಕೆಂಡ್, ಕ್ಯಾಮ್ರಾ ಮೇಲೆಲ್ಲ ಮಾಡಿದ್ರೆ ಸ್ಕ್ರ್ಯಾಚ್ ಬೀಳುತ್ತೆ. ಲಾಸ್ಟ್ ಇಲ್ಲಿ ಕೂಡ ಗ್ಲಾಸ್ ಇರ್ಬೋದು, ಬೇಡ. ಈ ಸೈಡ್ಗೆ ಸ್ಕ್ರ್ಯಾಚಸ್ ಬೀಳ್ತಾ ಇದೆ, ಬಟ್ ಇಲ್ಲಿ ಡ್ಯಾಮೇಜ್ ಮಾಡೋದು ಬೇಡ. ನಾವು ಬಿಲ್ಡ್ ಟೆಸ್ಟ್ ಮಾಡ್ತಾ ಇದ್ವಿ. ಆಯಿತಾ, ಪೋಕೋ ಹೆಸರು ಮೇಲೆ ಕೂಡ ಗ್ಲಾಸ್ ಇದೆ. ಇಲ್ಲಿ ಕೂಡ ಏನೂ ಆಗಲ್ಲ. ನಾನು ತುಂಬ ಜೋರಾಗಿ ಟೆಸ್ಟ್ ಮಾಡ್ತಾ ಇದ್ದೀನಿ, ಆದರೂ ಏನು ಫೀಲ್ ಆಗ್ತಿಲ್ಲ. ಆಯಿತಾ, ಇಲ್ಲಿ ಕೂಡ ನೀವು ನೋಡ್ಕೋಬೋದು. ಇನ್ನು ಮುಂದೆ ಕೂಡ ನಾನು ಎಷ್ಟೊಂದು ಜೋರಾಗಿ ಇದ್ರ ಮೇಲೆ ಪ್ರೆಸ್ ಮಾಡ್ತಾ ಇದ್ದೀನಿ, ಆದರೂ ಏನು ಪ್ರಾಬ್ಲಮ್ಸ್ ನಾನು ನೋಡ್ತಾ ಇಲ್ಲ. ಈ ರೀತಿ ಇದ್ರೂ ಏನಾಗಲ್ಲ. ಪ್ಯೂರ್ ಗ್ಲಾಸ್ನ ಇಲ್ಲಿ ನೋಡ್ತೀವಿ. ಬಟ್ ಅದೇ ಈ ಸೈಡ್ ಮಾಡೋಕ್ಕೆ ಹೋಗ್ಬಿಡಿ. ಆಯಿತಾ, ಇಲ್ಲಿ ಮೆಟಲ್ ಇದೆ ಮತ್ತು ಅದ್ರ ಮೇಲೆ ಫ್ರೇಮ್ಸ್ ಇರುತ್ತೆ. ನೀವು ರೀತಿ ಮಾಡಿದ್ರೆ ಸೌಂಡ್ ಕೇಳ್ಕೋಬೋದು. ಇಲ್ಲಿ ಸ್ಕ್ರ್ಯಾಚಸ್ ಬೀಳುತ್ತೆ. ಖಂಡಿತ ಇಲ್ಲಿ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಇನ್ನು ನೆಕ್ಸ್ಟ್ ಈ ದೊಡ್ಡ ವೆಪನ್ ಜೊತೆ ಹೋಗೋಣ. ಇದ್ರ ಮೇಲೆ ಕೂಡ ಏನಾಗಲ್ಲ. ಆಯಿತಾ, ಇದೇನು ತುಂಬ ಭಾರಿ ಇದೆ. ನಾನು ಜೋರಾಗಿ ಮಾಡಿದ್ರೆ ಗ್ಲಾಸ್ ಹೊಡೆಯುತ್ತೆ. ಈ ರೀತಿ ಕೂಡ ಇಲ್ಲ. ನಾನು ತುಂಬ ಜೋರಾಗಿ ಟೆಸ್ಟ್ ಮಾಡ್ತಾ ಇದ್ದೀನಿ, ಅದು ಆಗಲ್ಲ. ಇನ್ನು ನೆಕ್ಸ್ಟ್ ಇದರ ತುಂಬ ಟೆಸ್ಟ್ ಮಾಡೋಣ. ಇದು ತುಂಬ ಶಾರ್ಪ್ ಆಗಿದೆ. ಇಲ್ಲಿ ಕೂಡ ಕಾಣಿಸಿರ್ಬೋದು. ತುಂಬ ಜೋರಾಗಿ ಇದ್ರ ಮೇಲೆ ಫೀಲ್ ಮಾಡ್ತೀನಿ, ಆದರೂ ಏನೂ ಆಗ್ತಿಲ್ಲ. ಮುಂದೆ ಕೂಡ ನೋಡ್ಕೋಬೋದು. ಇನ್ನು ನಮ್ಮ ತ್ರಿಶೂಲ ಸೂಪರ್ ಆಗಿದೆ, ಸಖತ್ತೇವಿದೆ. ಇಲ್ಲಿ ಕೂಡ ಟ್ರೈ ಮಾಡೋಣ. ಇಲ್ಲಿ ಕೂಡ ಏನು ಫೀಲ್ ಆಗ್ತಾನಿಲ್ಲ. ಸ್ಕ್ರ್ಯಾಚಸ್ ನಂತರ ನೋಡೋಣ ಅಂತ. ನೆಕ್ಸ್ಟ್ ಇದನ್ನು ಟ್ರೈ ಮಾಡೋಣ. ಹೇಳಿ, ದೊಡ್ಡದಿದೆ. ಮುಂದೆ ಕೂಡ ಓಕೆ, ಮುಂದೆ ಟ್ರೈ ಮಾಡೋಣ. ಟಚ್ ಆಗ್ತಿದೆ, ನಿಮಗೇನು ಫೀಲ್ ಆಗಲ್ಲ. ನೀವು ನೋಡ್ಕೋಬೋದು.
ಟಚಸ್ ಎಲ್ಲ ಇಲ್ಲಿ ಆಗ್ತಾ ಬಂದು. ಇನ್ನು ನೆಕ್ಸ್ಟ್ ಕೊನೆಯ ಟೆಸ್ಟ್ ಇದನ್ನು ಮಾಡ್ತಾ ಇದ್ವಿ. ಸೊ ನಾನು ಎಷ್ಟು ಜೋರಾಗಿ ಹೊಡಿತಾ ಇದ್ದೀನಿ ಆದರೂ ಏನಾಗ್ತಿಲ್ಲ. ನಿಮ್ಮ ಸೌಂಡು ಕೇಳ್ಕೊಂಡು ಎಷ್ಟು ಜೋರಾಗಿ ಹೊಡಿತಾ ಇದೆ ಅಂತ ಗೊತ್ತಾಗ್ತಿರ್ಬೋದು. ಈ ರೀತಿಯಾಗಿ ಜೋರಾಗಿ ಏನು ಮಾಡಿದ್ರು ಈ ಗೊರಿಲ್ಲಾ ಗ್ಲಾಸ್ 5 ಏನು ಮಾಡೋಕ್ಕಾಗಲ್ಲ. ಇದು ಖಂಡಿತ ಈ ಎಲ್ಲ ಟೆಸ್ಟ್ಗಳಲ್ಲಿ ಪಾಸ್ ಆಗಿರುವಂಥದ್ದು. ನೋಡ್ತಿರ್ಬೋದು ಒಂದು ಚಿಕ್ಕ ನಾನು ಇಲ್ಲಿ ಗೆರೆನ ನೋಡ್ತಾ ಇದ್ವಿ. ಇನ್ನು ಹಿಂದೆ ನೋಡ್ತಾ ಇದ್ವಿ. ಹಿಂದೆ ಕೂಡ ಯಾವುದೋ ಸ್ಕ್ರಾಚಸ್ ನೋಡ್ತಲ್ಲ, ಇಲ್ಲಿ ಒಂದು ಚಿಕ್ಕದಾಗಿ ಕಾಣಿಸ್ತಿದೆ. ನಿಮ್ಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಖಂಡಿತ ಇದ್ರ ಬಿಲ್ಡ್ ಕ್ವಾಲಿಟಿನಲ್ಲಿ ಇದು ಪಾಸ್ ಆಗಿರುವಂಥದ್ದು. ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ ಅಂತ ಪ್ರೂವ್ ಮಾಡ್ತು. ಇನ್ನು ಫ್ರೆಂಡ್ಸ್, ಈ ಸ್ಮಾರ್ಟ್ಫೋನಲ್ಲಿ ತುಂಬ ಡೀಪ್ ಆಗಿ ಮತ್ತು ಜಾಸ್ತಿ ಯೂಸ್ ಮಾಡಿರುವಂಥ ಮತ್ತು ಜಾಸ್ತಿ ಇಷ್ಟ ಆಗಿರೋ ಫೀಚರ್ ಈ ಸ್ಮಾರ್ಟ್ಫೋನ್ನ ಕ್ಯಾಮ್ರಾಸ್. 64 ಮೆಗಾಪಿಕ್ಸೆಲ್ನೊಂದಿಗೆ ಕ್ವಾಡ್ ರಿಯರ್ ಕ್ಯಾಮ್ರಾ ಸೆಟಪ್ನ ನೋಡ್ತಾ ಇದ್ವಿ. ಸೋನಿ IMX 686 ಸೆನ್ಸರ್ ನೋಡ್ತಾ ಇದ್ವಿ. ಫಸ್ಟ್ ಟೈಮ್ ನಾನು ಇಷ್ಟೊಂದು ಒಳ್ಳೆ ಸೆನ್ಸರ್ನ ಒಂದು ಕ್ಯಾಮ್ರಾದಲ್ಲಿ ನೋಡ್ತೇನೆ ಅಂದರೆ ಅದು ಪೋಕೋ X2 ಅಂತ ಹೇಳ್ಕೊಬೋದು. ನೀವಿಲ್ಲಿ ಫೋಟೋ ಸ್ಯಾಂಪಲ್ಸ್ಗಳನ್ನ ನೋಡ್ಕೋಬೋದು. ತುಂಬ ಒಂದು ಒಳ್ಳೆ ಕ್ವಾಲಿಟಿ ಮತ್ತು ಕ್ಲಿಯಾರಿಟಿಯೊಂದಿಗೆ ಪಿಕ್ಚರ್ಸ್ಗಳನ್ನ ನೋಡ್ತಾ ಇದ್ವಿ. ಇದನ್ನು ನಾನು ಸ್ಟಾಕ್ ಕ್ಯಾಮ್ರಾದಲ್ಲಿ ತೆಗೆದಿದ್ದೀನಿ. ಈ ಫೋಟೋನಲ್ಲಿ ನನಗೆ ಒಂದು ಪಾಯಿಂಟ್ ಇಷ್ಟ ಆಗಲಿ ಅಂದರೆ, ನಾವು ಯಾವಾಗ ಝೂಮ್ ಮಾಡ್ತೀವಿ ಆವಾಗ ಮೊದಲು ಹೇಗಿತ್ತು ಆ ಫೋಟೋ ಆ ರೀತಿ ಕಾಣಿಸಲ್ಲ. ಝೂಮ್ ಮಾಡಿದ ತಕ್ಷಣ ಕ್ಲಿಯರ್ ಇದೆ, ಬಟ್ ಹಿಂದಿನ ಡೈನಾಮಿಕ್ ರೇಂಜ್ ಮತ್ತು ಕಲರ್ಸ್ಗಳಲ್ಲಿ ಚೇಂಜಸ್ ಆಗಿ ನೋಡ್ತಾ ಇದ್ವಿ. ಪೋರ್ಟ್ರೈಟ್ ಶೂಟ್ಸ್ಗಳಲ್ಲಿ ಕೂಡ ಒಂದು ಒಳ್ಳೆ ಫೋಟೋಗಳನ್ನ ಕೊಡೋಕ್ಕೆ ಟ್ರೈ ಮಾಡುತ್ತೆ. ಬಟ್ ಯಾವಾಗ ಗೂಗಲ್ ಕ್ಯಾಮ್ರಾದೊಂದಿಗೆ ಇದನ್ನು ಕಂಪೇರ್ ಮಾಡ್ತೀವಿ ಅಂದರೆ ಇದರಲ್ಲಿ ಗೂಗಲ್ ಕ್ಯಾಮ್ರಾ ಕೂಡ ಸಪೋರ್ಟ್ ಆಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಯಿತಾ. ಈ ಫೋಟೋಗಳಲ್ಲಿ ನೀವು ಕಂಪ್ಯಾರಿಸನ್ ನೋಡಿದ್ರೆ ಗೂಗಲ್ ಕ್ಯಾಮ್ರಾ ಇಮೇಜ್ ಪ್ರೊಸೆಸಿಂಗ್ ಇದೆ, ಇದು ಸಖತ್ತಾಗಿದೆ. ತುಂಬ ಒಂದು ಒಳ್ಳೆ AI ಒಂದಿಗೆ ನಾವು ಫೋಟೋಗಳನ್ನ ನೋಡ್ತಾ ಇದ್ವಿ. ಇಲ್ಲಿ ಖಂಡಿತ ನೀವು ರಿಯರ್ ಕ್ಯಾಮ್ರಾ ಏನಿದೆ ಗೂಗಲ್ ಕ್ಯಾಮ್ರಾನ ಯೂಸ್ ಮಾಡಿ, ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಸೆಲ್ಫಿ ಕ್ಯಾಮ್ರಾದಲ್ಲಿ ಕೂಡ ಅಷ್ಟೇ ಒಂದು ಒಳ್ಳೆ ಕ್ಲಿಯರಿಟಿ ಇಮೇಜಸ್ಸನ್ನು ಕೊಡುತ್ತೆ. ಬಟ್ ನಾನಿಲ್ಲಿ ಗೂಗಲ್ ಕ್ಯಾಮ್ರಾ ನಿಮಗೆ ಸಪೋರ್ಟ್ ಮಾಡಲ್ಲ. ಓಕೆ, ಗೂಗಲ್ ಕ್ಯಾಮ್ರಾದಲ್ಲಿ ಏನೊಂದು ಎಕ್ಸಾಕ್ಟ್ ಪಿಕ್ಚರ್ಸ್ ಕೊಡುತ್ತೆ, ಬಟ್ ಕಲರ್ಸ್ಗಳಲ್ಲಿ ಅಷ್ಟೊಂದೇನು ಚೇಂಜಸ್ ನೋಡ್ತಾ ಇಲ್ಲ. ಇಲ್ಲಿ ನೀವು ಒಂದು ಒಳ್ಳೆ ಕ್ಲಿಯಾರಿಟಿ ಮತ್ತು ಒಂದು ಒಳ್ಳೆ ಡೈನಾಮಿಕ್ ಕಲರ್ಸ್ಗಳೊಂದಿಗೆ ಪೋಕೋ X2ನ ಸ್ಟಾಕ್ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ವಿ. ಹಿಂದಿನ ಭಾಗ ಗೂಗಲ್ ಕ್ಯಾಮ್ರಾ ಯೂಸ್ ಮಾಡಿ ಫೋಟೋನ ತೆಗೀರಿ, ಮುಂದಿನ ಭಾಗ ಈ ಫೋನ್ನ ಸ್ಟಾಕ್ ಕ್ಯಾಮ್ರಾ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಗೂಗಲ್ ಕ್ಯಾಮ್ರಾನ ಯೂಸ್ ಮಾಡ್ಕೋಬೇಡಿ. ಸೊ ಖಂಡಿತ ಈ ಫೋನ್ನ ಕ್ಯಾಮ್ರಾ 20,000 ರೂಪಾಯಿಗೆ ಹೆವಿ ಸಖತ್ ಫೋಟೋಗಳನ್ನ ಪ್ರೊವೈಡ್ ಮಾಡುತ್ತೆ. ಇನ್ನು ಫ್ರೆಂಡ್ಸ್, ಈ ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ಜೊತೆ ನಾನು ಒಪ್ಕೊಂಡಿದ್ದೀನಿ. ಕಾರಣ ನಾನು ಇದಕ್ಕೂ ಮುಂಚೆ IPS ಪ್ಯಾನಲೇ ಯೂಸ್ ಮಾಡ್ತಿದ್ದೆ. ಅದರಿಂದ ಇದಕ್ಕೆ ಅಪ್ಗ್ರೇಡ್ ಆದ ತಕ್ಷಣ ಕೆಲವೊಂದು ಚೇಂಜಸ್ಗಳನ್ನ ನೋಡ್ತಾ ಇದ್ದೀನಿ. ಅದಕ್ಕಿಂತ ತುಂಬ ಬ್ರೈಟರ್ ಮತ್ತು ಒಂದು ಒಳ್ಳೆ ಕಲರ್ನ ನಾನು ಈ ಫೋನಲ್ಲಿ ನೋಡ್ತಾ ಇದ್ದೀನಿ. ಇದಕ್ಕೆ ನನಗೆ ಈ ಫೋನ್ ಸ್ಯಾಟಿಸ್ಫೈಡ್ ಅನಿಸ್ತು. ಇನ್ನು ನೀವೇನಾದರೂ ಸೂಪರ್ AMOLED ಅಥವಾ AMOLED ಪ್ಯಾನಲ್ನ ಯೂಸ್ ಮಾಡಿ ಅಪ್ಗ್ರೇಡ್ ಮಾಡ್ತಿದ್ದೆ ಅಂದರೆ ಖಂಡಿತ ಈ ಫೋನ್ನ ಡಿಸ್ಪ್ಲೇ ನಿಮಗೇನೋ ಅಷ್ಟೊಂದೇನೋ ಇಂಪ್ರೆಸಿವ್ ಅನಿಸಲ್ಲ. ಬಟ್ ಇದರಲ್ಲಿ ಪಂಚ್ ಹೋಲ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಇದು ನನಗೆ ಲೈಕ್ ನಾನು PUBG ಆಟ ಆಡಬೇಕಾದ್ರೆ ವಿಡಿಯೋ ನೋಡಬೇಕಾದ್ರೆ ಈ ಪಂಚ್ ಹೋಲ್ ಇದೆ ಅನಿಸಲ್ಲ. ಫುಲ್ ವ್ಯೂ ಡಿಸ್ಪ್ಲೇ ಇರುತ್ತೆ, ಎಲ್ಲ ಗಮನ ವಿಡಿಯೋ ಮೇಲೆ ಇರುತ್ತೆ. ಹೀಗಾಗಿ ಇದು ನಿಮಗೆ ಫುಲ್ ವ್ಯೂ ಡಿಸ್ಪ್ಲೇ ಇದೆ ಅನಿಸುತ್ತೆ. ಖಂಡಿತ ಈ ಬಜೆಟ್ಗೆ ಇದೊಂದು ಒಳ್ಳೆ ಡಿಸ್ಪ್ಲೇ ಅಂತ ನನ್ನ ಅನಿಸಿಕೆ. ನಾನು ಈ ಸ್ಮಾರ್ಟ್ಫೋನಲ್ಲಿ PUBG ತುಂಬ ಆಡಿದ್ದೀನಿ. ನನ್ನ ಮೊಬೈಲಲ್ಲಿ ಜಾಸ್ತಿ ಆಡಲ್ಲ, ಆದರೂ ಟೆಸ್ಟ್ ಸಲುವಾಗಿ 13 ದಿವಸಗಳಲ್ಲಿ ಒಂದು 8 ದಿವಸ ಆದರೂ ಅದರಲ್ಲಿ ದಿನಾಲು PUBG ಆಡಿದ್ದೀನಿ, ಅರ್ಧ ಗಂಟೆ 1 ಗಂಟೆ. ನಾನು ಬೇರೆ ಸ್ಮಾರ್ಟ್ಫೋನ್ಸ್ಗಳಿಗೆ ಮತ್ತು ಇದಕ್ಕೆ ಡಿಫ್ರೆನ್ಸ್ನ ನೋಡ್ಕೊಂಡಾಗ ಇದರಲ್ಲಿ ಒಂದು ಒಳ್ಳೆ ಮತ್ತು ಸ್ಮೂತ್ ಗೇಮ್ ಪ್ಲೇನ ನೋಡ್ತೀವಿ, ಲ್ಯಾಗ್ ಫ್ರೀ ಮತ್ತು ಆ್ಯನಿಮೇಷನ್ ನಾವು ಇಲ್ಲಿ ಚೇಂಜ್ ನೋಡ್ತಾ ಇದ್ವಿ. ಆಫೀಸಿಯಲಾಗಿ ಇದರಲ್ಲಿ 120 ಹರ್ಟ್ನ ಸ್ಕ್ರೀನ್ ರಿಫ್ರೆಶ್ ರೇಟನ್ನು ಕೊಡ್ತಾ ಇದ್ದಾರೆ. ಬಟ್ ಆ ರಿಫ್ರೆಶ್ ರೇಟ್ ನಿಮಗೆ PUBG ಗೇಮಲ್ಲಿ ಸಪೋರ್ಟ್ ಆಗಲ್ಲ. ನಾರ್ಮಲಿ 60 ಹರ್ಟ್ಸ್ ಇರುವ ನಾರ್ಮಲ್ ಫೋನ್ಸ್ಗಳಲ್ಲಿ 40 ಹರ್ಟ್ಸ್ ತನಕ ಮಾತ್ರ ಸಪೋರ್ಟ್ ಆಗುತ್ತೆ. ಇನ್ನು ಈ 120 90 ಹರ್ಟ್ಸ್ ಇರುವಂಥ ಸ್ಕ್ರೀನ್ ರಿಫ್ರೆಶ್ ಜೊತೆಗೆ ನೀವು GFX ಟೂಲ್ನ ಯೂಸ್ ಮಾಡಿದ್ರೆ, ನಿಮ್ಗೆ ಗೊತ್ತಿರ್ಬೋದು GFX ಟೂಲ್ಸ್ ಅಂದರೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ 60 ಹರ್ಟ್ಸ್ನ ಥರ ಮಾತ್ರ ಸಪೋರ್ಟ್ ಆಗುತ್ತೆ. ಇನ್ನೆರಡೆ ತುಂಬ ಜನ ಚೈನಾ ವೇರಿಯಂಟಲ್ಲಿ 120 ಹರ್ಟ್ಸ್ ಸಪೋರ್ಟ್ ಆಗುತ್ತೆ ಅಂತಿದ್ರು. ಖಂಡಿತ ಅದನ್ನು ನಾನು ಕೆಲವೊಂದು ವಿಡಿಯೋಗಳನ್ನ ನೋಡಿ ತಿಳ್ಕೊಂಡಿದ್ದೀನಿ, ಓದಿದ್ದೀನಿ ಕೂಡ ಗೂಗಲಲ್ಲಿ. ಖಂಡಿತ ಚೈನೀಸ್ ವೇರಿಯಂಟ್ಗೆ ಕೂಡ 120 ಹರ್ಟ್ಸ್ನ ಸ್ಕ್ರೀನ್ ರಿಫ್ರೆಶಿಂಗ್ ರೇಟ್ ಸದ್ಯಕ್ಕೆ ಅಪ್ಡೇಟ್ ಆಗಿಲ್ಲ. ಬಟ್ 90 ಹರ್ಟ್ಸ್ನ ರಿಫ್ರೆಶ್ ರೇಟ್ನೊಂದಿಗೆ ಖಂಡಿತ PUBG ಇನ್ನೂ ಕೆಲವೇ ದಿನಗಳು ನಿಮಗೆ ಅಪ್ಡೇಟ್ಸ್ಗಳೊಂದಿಗೆ ಸಿಗುತ್ತೆ. ಇಷ್ಟಲ್ಲದೆ ಎಕ್ಸ್ಟ್ರೀಮ್ನಲ್ಲಿ ಮತ್ತು HDR ಕೂಡ ಈ ಫೋನಲ್ಲಿ ನೀವು ಗೇಮ್ಸ್ನ ಆಟ ಆಡೋಕ್ಕಾಗಲ್ಲ. ಒಂದು ವಿಷಯ ಏನಂದರೆ ನಾರ್ಮಲ್ ಫೋನ್ಸ್ಗಳಿಗಿಂತ ಒಂದು ಸ್ವಲ್ಪ ಮಟ್ಟಿಗೆ ನೀವು ಒಂದು ಬೆಟರ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ಈ ಫೋನಲ್ಲಿ ಪಡ್ಕೊಳ್ಬೋದು. ಇದು ಈ ಸ್ಮಾರ್ಟ್ಫೋನ್ ಸ್ನ್ಯಾಪ್ಡ್ರ್ಯಾಗನ್ 730G ಪ್ರೊಸೆಸರ್ನ ಒಳಗೊಂಡು ಬರ್ತಾ ಇದೆ. ಓವರ್ ಆಲ್ ಈ ಬಜೆಟಲ್ಲಿ ಇದೊಂದು ಒಳ್ಳೆ ಪ್ರೊಸೆಸರ್, ಗೇಮಿಂಗ್ ಸಲುವಾಗಿರ್ಬೋದು ಅಥವಾ ಈ ಬೆಲೆಗೆ ಕೂಡ ಇದೊಂದು ಒಳ್ಳೆ ಪ್ರೊಸೆಸರ್ ಅಂತ ನನಗನ್ಸುತ್ತೆ. ಬಟ್ ಖಂಡಿತ ಒಂದು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ನೀವು ಪೋಕೋ X2ನಲ್ಲೂ ಪಡ್ಕೊಳ್ಬೋದು. ಇನ್ನು ಫ್ರೆಂಡ್ಸ್, ಈ ಸ್ಮಾರ್ಟ್ಫೋನಲ್ಲಿ ಫಿಂಗರ್ ಪ್ರಿಂಟ್ನ ಸೈಡ್ ಎಡ್ಜಸಲ್ಲಿ ನೋಡ್ತಾ ಇದ್ವಿ. ತುಂಬ ಕ್ವಿಕ್ಕಾಗಿ ಮತ್ತು ತುಂಬ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ನೋಡ್ಕೋಬೋದು, ಜಸ್ಟ್ ನಾನು ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಫಟಾಕ್ಸ್ ಇದು ಅನ್ಲಾಕ್ ಆಗ್ತಿರುವಂಥದ್ದು. ಬಟ್ ಯಾರೆಲ್ಲ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ಫಿಂಗರ್ ಪ್ರಿಂಟ್ ಯೂಸ್ ಮಾಡೋಕ್ಕೆ. ಬಟ್ ಅವರು ಫೇಸ್ ID ನ ಯೂಸ್ ಮಾಡ್ಕೋಬೋದು. ಫೇಸ್ ID ಕೂಡ ಸಖತ್ ಕ್ವಿಕ್ ಇದೆ. ನೀವು ನೋಡ್ಕೋಬೋದು,
ಜಸ್ಟ್ ಆ ರೀತಿ ಹೇಳಿದ್ರೆ ಸೆಕೆಂಡ್ಸ್ ಒಳಗಡೆ ಫಟಾಕ್ಸ್ ಇದು ಅನ್ಲಾಕ್ ಆಗುತ್ತೆ. ಇನ್ನು ಈ ಸ್ಮಾರ್ಟ್ಫೋನಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ನ ನೋಡ್ತಾ ಇದ್ವಿ, ಸಿಂಗಲ್ ಸ್ಪೀಕರ್ ಇದೆ, ಬಟ್ ಸಖತ್ ಕ್ರೇಜಿ ಹೊರಗಡೆ ಔಟ್ಪುಟ್ ಕೊಡುತ್ತೆ. ವಿಡಿಯೋ ನೋಡಬೇಕಾದ್ರೆ ಒಂದು ಪ್ರಾಬ್ಲಮ್ ಆಗುತ್ತೆ, ನಾನು ಈ ರೀತಿ ಹಿಡ್ಕೊಂಡ್ರೆ ಇಲ್ಲಿ ಫಿಟ್ ಆದ ತಕ್ಷಣ ಸೌಂಡ್ ಔಟ್ಪುಟ್ ಕೈ ಹಿಡಿದ್ರೆ ಅಷ್ಟೊಂದು ಜೋರಾಗಿ ಬರೋಲ್ಲ. ಬಟ್ ಈ ರೀತಿಯಾಗಿ ಈಟೆ ಅವ್ರು ಕೇಳ್ತಿದ್ರೆ ತುಂಬ ಒಂದು ಒಳ್ಳೆಯ ಕ್ವಾಲಿಟಿ ಸಿಗುತ್ತೆ. ಇಷ್ಟರಲ್ಲಿ ಇದರಲ್ಲಿ ವೈಫೈ ಕಾಲಿಂಗ್ ಫೆಸಿಲಿಟೀಸ್ ಕೂಡ ಇದೆ. ಮತ್ತು ನಾನು ಕಾಲ್ಸ್ಗಳನ್ನ ಮಾಡ್ಕೋಬೇಕಾದ್ರೆ ಇದರಲ್ಲಿ ಕೆಲವೊಂದು ಟೈಮ್ ತುಂಬ ಬೇಗನೆ ಕಾಲ್ ಕನೆಕ್ಟ್ ಆಗಲ್ಲ. ಇದು ಆ್ಯಕ್ಚುಲಿ ನೆಟ್ವರ್ಕ್ ಪ್ರಾಬ್ಲಮ ಅಥವಾ ಫೋನಲ್ಲಿ ಏನೋ ಇಶ್ಯೂ ಗೊತ್ತಿಲ್ಲ. ನೀವೇರು ಯೂಸ್ ಮಾಡ್ತಿದ್ರೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸೋಕ್ಕೆ ಮರಿಬೇಡಿ. ಇನ್ನು ಕೊನೆಯದಾಗಿ ನೀವೇನಾದರೂ ಈ ಫೋನ್ನ ಕೊಂಡುಕೊಳ್ಬೋದಾ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ನೀವು ಈ ಫೋನ್ನ ಕೊಂಡುಕೊಳ್ಬೋದು. ಬಜೆಟ್ನಲ್ಲಿ ಒಂದು ಒಳ್ಳೆಯ ಸ್ಪೆಸಿಫಿಕೇಷನ್ನ ಕೊಡ್ತಿದ್ರೆ, ಸ್ಪೆಷಲಿ ಒಂದು ಒಳ್ಳೆ ಕ್ಯಾಮ್ರಾಗೋಸ್ಕರ, ಬ್ಯಾಟ್ರಿಗೋಸ್ಕರ, ಪರ್ಫಾರ್ಮೆನ್ಸ್ಗೋಸ್ಕರ, ಬಿಲ್ಡ್ ಕ್ವಾಲಿಟಿಗೋಸ್ಕರ ಈ ಫೋನನ್ನು ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಇದರಲ್ಲಿ ನಂಗೆ ಡಿಸ್ಪ್ಲೇ ಒಂದೇ ಡಿಸಪಾಯಿಂಟ್ಮೆಂಟ್ ಅನಿಸ್ತು. ಇದರಲ್ಲಿ ಸೂಪರ್ ಆಮ್ಲೆಡ್ ಕೊಡಬೇಕಾಗಿತ್ತು. ಬಟ್ ಸೂಪರ್ ಆಮ್ಲೆಡ್ ಡಿಸ್ಪ್ಲೇಗಾಗಿ ನಾವು ಬೇರೆ ಫೋನ್ನ ತೊಗೊಳೋಕ್ಕಿಂತ ಇದರಲ್ಲಿ ಏನು ಸ್ಪೆಸಿಫಿಕೇಶನ್ಸ್ ಇದೆ ಆ ಫೋನ್ಸ್ಗಳದು ಸಿಗೋಲ್ಲ, ಮಿಸ್ ಆಗುತ್ತೆ. ಖಂಡಿತ ಇದರಲ್ಲಿ ಕೂಡ ಒಂದು ಒಳ್ಳೆ ಡಿಸ್ಪ್ಲೇ ಇದೆ, ಬಟ್ ಸೂಪರ್ ಆಮ್ಲೆಡ್ ಇಷ್ಟಪಡೋರು ಬೇರೆ ಫೋನ ತೊಗೊಳ್ಬೋದು. ಬಟ್ ಇದರಲ್ಲಿ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ, ಪ್ರೊಸೆಸರ್, ಕ್ಯಾಮ್ರಾ, ಬ್ಯಾಟ್ರಿ ಎಲ್ಲ ಪರ್ಫಾರ್ಮೆನ್ಸ್ನ ನೋಡ್ತಾ ಇದ್ವಿ. ಸೊ ಖಂಡಿತ ಈ ಫೋನ್ನ ನೀವು ಕೊಂಡ್ಕೊಳ್ಬೋದು. ಐ ಹೋಪ್ ನಿಮಗೆ ಪ್ರತಿಯೊಂದು ಡೀಟೇಲ್ನ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಕನ್ನಡಿಗರಿಗೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ, ಬೆಂಬಲ, ಸಪೋರ್ಟ್ ಹೀಗೆ ಇರಲಿ. ಇನ್ನಷ್ಟು ನಾವು ಮೇಲೆ ಬೆಳೆದ್ವಿ ಅಂದರೆ ಎಲ್ಲ ಫೋನ್ಸ್ಗಳನ್ನ ಆದಷ್ಟು ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಡೀಪಾಗಿ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಪ್ರಾಮಾಣಿಕ ರಿವ್ಯೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಸಿಗೋಣಂತೆ ಮತ್ತೆ ನಮ್ಮ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಮೈ ನೇಮ್ ಇಸ್ ಸೋಮ್ಸ್ ಆ್ಯಂಡ್ ಐ ವಿಲ್ ಕ್ಯಾಚ್ ಯು ಇನ್ ದ ನೆಕ್ಸ್ಟ್ ಒನ್.